ಹಾಯ್ ಹಲೋ ನಮಸ್ಕಾರ. ನಾವು ಇವತ್ತು ಬೆಂಗಳೂರಿನಲ್ಲಿ ಫೇಮಸ್ ಆಗಿರುವಂತಹ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಅದರಲ್ಲೂ ಮೆಜೆಸ್ಟಿಕ್ನಲ್ಲಿ ಇರುವಂತಹ ದೇವಸ್ಥಾನ. ಮೆಜೆಸ್ಟಿಕ್ನಲ್ಲಿ ಫೇಮಸ್ ಆಗಿರೋ ದೇವಸ್ಥಾನ ಯಾವುದು ಅಂತ ನಮ್ಮ ವಿಡಿಯೋಗೆ ಕಾಮೆಂಟ್ ಮಾಡಿ. ಈಗಾಗಲೇ ತಲೆ ಗುಳಬಿಟ್ಟು ಬಂದಿರೋ ಯಾವುದಪ್ಪ ಮೆಜೆಸ್ಟಿಕ್ನಲ್ಲಿ ಇರೋ ದೇವಸ್ಥಾನ ಅಂತ. ಅಷ್ಟೆಲ್ಲ ತಲೆ ಗುಳಬೇಕು ಹೋಗಬೇಡಿ, ಅದು ನಿಮಗೆ ಗೊತ್ತಿರೋದೇ ದೇವಸ್ಥಾನ. ಮೆಜೆಸ್ಟಿಕಲ್ಲಿ ಬಸ್ ಹಿಡ್ಕೊಂಡು ನಾವಿಲ್ಲಿ ಅಂಡರ್ ಪಾಸಲ್ಲಿ ಹೋಗ್ತಾ ಇದ್ವಿ. ಆ ದೇವಸ್ಥಾನಕ್ಕೆ ಹಿಂಗೆ ಅಂಡರ್ ಪಾಸಲ್ಲಿ ನಡ್ಕೊಂಡು ಹೋಗಬೇಕು. ನೀವು ಮೆಜೆಸ್ಟಿಕ್ ಅಂಡರ್ ಪಾಸ್ನಲ್ಲಿ ಏನಾದರೂ ಪರ್ಚೇಸಿಂಗ್ ಮಾಡಿದರೆ ಪರ್ಚೇಸಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ದೇವಸ್ಥಾನ ಯಾವುದಂತ. ಈ ರೋಡು ಈ ಅಂಡರ್ ಪಾಸ್ ನೋಡ್ತಾ ಇದ್ರೆ ನಿಮಗೆ ಯಾವ ದೇವಸ್ಥಾನ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಅದು ಯಾವುದೂ ಅಲ್ಲ, ಅನ್ನಮ್ಮ ತಾಯಿ ದೇವಸ್ಥಾನ. ನೋಡಿ, ಇವಾಗ ದೇವಸ್ಥಾನ ಎಂಟ್ರೆನ್ಸಲ್ಲೇ ಬಂದಿದ್ದೀವಿ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದರೆ, ಇಲ್ಲಿ ದೇವಸ್ಥಾನದಲ್ಲಿ ಫೋಟೋ ಮತ್ತು ವಿಡಿಯೋ ಮಾಡೋ ಹಾಗಿಲ್ಲ, ಮೊಬೈಲೇ ಯೂಸ್ ಮಾಡೋ ಹಾಗಿಲ್ಲ. ಯಾರೂ ಯೂಸ್ ಮಾಡಬೇಡಿ. ನಾವು ಯೂಸ್ ಮಾಡಿದ್ವಿ, ಫೋಟೋ ಹೊಡ್ಕೊಂಡ್ವಿ. ನಮ್ಮ ಮೊಬೈಲ್ ಕಿತ್ಕೊಂಡ್ರು ಪೂಜಾರಿ ಕೂಡ. ಈ ದೇವಸ್ಥಾನಕ್ಕೆ ಬಂದಿರೋ ಉದ್ದೇಶ ಏನಂದರೆ, ನನ್ನ ಮಗ ತುಂಬ ಹಠ ಮಾಡ್ತಾಯಿದ್ದ. ಹಾಗಾಗಿ ನಮ್ಮ ಮನೆ ಹತ್ರ ಇರೋ ಒಂದು ಅಜ್ಜಿ ಕೇಳಿದ್ದಕ್ಕೆ ಅನ್ನ ಮೊಸರು ನೈವೇದ್ಯ ಒಯ್ದು ಬೆಂಗಳೂರಲ್ಲಿರೋ ಅನ್ನಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ತಾಯಿ ದರ್ಶನ ತಗೊಂಡು ಬನ್ನಿ, ಆಮೇಲೆ ಸುಧಾರಣೆ ನಿನ್ನ ಮಗ ಅಂತ ಹೇಳಿದರು. ಹಾಗಾಗಿ ನಾವು ತಾಯಿ ದರ್ಶನ ತಗೊಳ್ಳೋಕ್ಕೆ ಬಂದ್ವಿ. ಮಕ್ಕಳು ಮನೇಲಿ ಏನಾದ್ರು ಹೆದರ್ಕೊಂಡಿದ್ರೆ ಆ ದೇವಸ್ಥಾನದಲ್ಲಿ ದೇವಿ ಹತ್ರ ಕರ್ಕೊಂಡು ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿಸ್ತಾರೆ. ಅದಕ್ಕೆ 100 ರೂಪೀಸ್ ಚಾರ್ಜ್ ಆಗುತ್ತೆ. ಇಲ್ಲಿ ನೋಡಿ, ವಿಡಿಯೋದಲ್ಲಿ ಕಾಣ್ತಾ ಇರುವಂಥ ಅನ್ನಮ್ಮ ತಾಯಿ. ಆಗಲೇ ಹೇಳಿದ್ನಲ್ಲ, ಮೊಬೈಲಲ್ಲಿ ಫೋಟೋ ಮತ್ತು ವಿಡಿಯೋನ ತೆಗೆದ್ರೆ ಮೊಬೈಲ್ ಕಿತ್ತರು ಅಂತ. ನಮ್ಮದು ಕಿತ್ಕೊಂಡ್ರು. ಹಂಗೆ ಏನೋ ಕಾಡ ಬಿಡಿ ಹೇಳ್ಬಿಟ್ಟು ವಾಪಸ್ ಇಸ್ಕೊಂಡ್ವಿ. ಯಾವ್ದಾರು ಫೋನ್ ಕಿತ್ಕೊಂಡ್ರೆ ಫೈನ್ ಹಾಕ್ತಾರೆ, ಹುಷಾರಾಗಿ ಇರ್ರಿ. ಇಲ್ಲಿ ನೋಡಿ, ಈ ಜಾಗದಾಗೆ ಮನೆಯಿಂದ ತಂದಿರುವಂಥ ಮೊಸರನ್ನ ಇಲ್ಲಿ ಎಡೆ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ಉಪ್ಪು ಮತ್ತು ಕರೆಕಾಳನ್ನ ಮನೆಯಿಂದ ಮಿಕ್ಸ್ ಮಾಡಿ ತಗೊಂಡ್ಬಂದಿರ್ತಾರಲ್ಲ, ಆ ಹೊಂಡದ ಹತ್ರ ಹಾಕ್ತಾರಲ್ಲ. ಇಲ್ಲಿ ಕೈ ಕಟ್ಕೊಂಡು ನಿಂತಿದ್ರಲ್ಲ, ನೋಡಿದ್ದೀರ ನೀವೆಲ್ಲರ? ಅವ್ರು ಯಾರು ಅಲ್ಲ, ಸರ್ಜಾ ಬಂದು ಸರ್ಜಾ ಅಂತ ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ ಆಗಿದ್ರಲ್ಲ, ಅವರೇ ಅವರು. ನೆಕ್ಸ್ಟ್ ಶಾಪಿಂಗ್ ಏನಿಲ್ಲ, ಮೆಜೆಸ್ಟಿಕ್ವರೆಗೂ ಬಂದಿದ್ದೀವಲ್ಲ, ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಮತ್ತು ನಮ್ಮ ವೈಫರ್ಗೆ ಡ್ರೆಸ್ ತೊಗೊತೀವಿ ಅಂತಂದ್ರು. ಹಾಗೆ ಒಂದು ರೌಂಡ್ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಡ್ರೆಸ್ ತೊಗೊತಾ ಇದ್ರು. ನಾವು ವಿಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ ಮಕ್ಕಳು ಕರ್ಕೊಂಡು. ಎಲ್ಲರಿಗೂ ಥ್ಯಾಂಕ್ ಯು ನಮ್ಮ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.